ಮೇ 21ರ ಒಳಗಡೆ ಈ ಒಂದು ಕೆಲಸ ಮಾಡದಿದ್ದರೆ ನಿಮ್ಮ ಅದೃಷ್ಟವೇ ಉಲ್ಟಾ ಆಗಬಹುದು. ವರ್ಷಕ್ಕೆ ಒಂದೇ ಬಾರಿ ಬರುವ ಈ ಅದ್ಭುತ ಅವಕಾಶವನ್ನು ಮರೆತು ಕೈಬಿಡಬೇಡಿ. ಎಲ್ಲರಿಗೂ ನಮಸ್ಕಾರ. ಈ ತಿಂಗಳು ಮೇ 21ರ ಗುರುವಾರದಂದು ಅತ್ಯಂತ ಅಪರೂಪವಾಗಿ ಸಂಭವಿಸುವ ಗುರುಪುಷ್ಯಮಿ ಯೋಗ ಬರಲಿದೆ. ಗುರುವಾರದಂದು ಪುಷ್ಯಮಿ ನಕ್ಷತ್ರ ಬಂದರೆ ಅದನ್ನು ಗುರುಪುಷ್ಯಮಿ ಎಂದು ಕರೆಯಲಾಗುತ್ತದೆ. ಹಾಗೆಯೇ ಈ ದಿನದಂದು ಪಂಚಮಿ ತಿಥಿ ಕೂಡ ಕೂಡಿ ಬಂದಿದೆ. ಈ ಗುರುಪುಷ್ಯಮಿ ನಕ್ಷತ್ರದಲ್ಲಿ ಯಾವುದೇ ಕೆಲಸವನ್ನು ಮಾಡಿದರೂ ಸರಿ, ಅದೃಷ್ಟ ಮತ್ತು ಐಶ್ವರ್ಯ ಒದಗಿ ಬರುತ್ತವೆ. ವರ್ಷಕ್ಕೆ 1 ಅಥವಾ 2 ಬಾರಿ ಮಾತ್ರ ಈ ಗುರುಪುಷ್ಯಮಿ ಯೋಗವು ಉಂಟಾಗುತ್ತದೆ. ಆದ್ದರಿಂದ ಇಂತಹ ಅದ್ಭುತವಾದ ಗುರುಪುಷ್ಯಮಿ ಯೋಗದಲ್ಲಿ ಕೆಲವು ವಸ್ತುಗಳನ್ನು ಖರೀದಿಸಿ ನಿಮ್ಮ ಮನೆಗೆ ತಂದರೆ ಅತಿ ಶೀಘ್ರದಲ್ಲೇ ಕೋಟ್ಯಧಿಪತಿಗಳಾಗುವ ಅವಕಾಶವಿರುತ್ತದೆ. ವಿಡಿಯೋಗೆ ಹೋಗುವ ಮುನ್ನ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಮೇ 21 ಈ ತಾರೀಖಿನಂದು ಅತ್ಯಂತ ಅಪರೂಪವಾಗಿ ಉಂಟಾಗುವ ಗುರುಪುಷ್ಯಮಿ ಬರಲಿದೆ. ಈ ಗುರುಪುಷ್ಯಮಿ ಯೋಗದಲ್ಲಿ ಬೃಹಸ್ಪತಿಯ ಗುರುಗ್ರಹದ ಪ್ರಭಾವ ಹೆಚ್ಚಾಗಿರುತ್ತದೆ. ಆದ್ದರಿಂದ ಈ ಅಮೃತ ಘಳಿಗೆಯಲ್ಲಿ ಕೆಲವು ವಸ್ತುಗಳನ್ನು ನಿಮ್ಮ ಮನೆಗೆ ತಂದರೆ ಇನ್ನು ಮುಂದೆ ನೀವು ಕೈ ಇಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಗುರುಪುಷ್ಯಮಿ ನಕ್ಷತ್ರದಲ್ಲಿ ಕಿರಿದಾದ ಸ್ವಲ್ಪವೇ ಚಿನ್ನವನ್ನು ಖರೀದಿಸಿದರೂ ಸರಿ, ಅಪಾರವಾದ ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತದೆ. ಆದರೆ ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದವರು ಬೆಳ್ಳಿಯ ವಸ್ತುಗಳನ್ನು ಖರೀದಿಸಿದರೂ ಧನ ಲಾಭ ದೊರೆಯುತ್ತದೆ. ಆದರೆ ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಚಿನ್ನ ಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅಂಥವರು ಈ ಪುಷ್ಯಮಿ ಯೋಗದಲ್ಲಿ ಅರಿಶಿನವನ್ನು ಖರೀದಿಸಿ ನಿಮ್ಮ ಮನೆಗೆ ತನ್ನಿ. ಈ ಗುರುಪುಷ್ಯಮಿ ನಕ್ಷತ್ರದಲ್ಲಿ ಅರಿಶಿನವನ್ನು ಖರೀದಿಸಿದರೆ ನೀವು ಊಹಿಸಲಾಗದಷ್ಟು ಸಂಪತ್ತು ನಿಮ್ಮ ಮನೆಗೆ ಒದಗಿ ಬರುತ್ತದೆ. ಈ ನಕ್ಷತ್ರದಲ್ಲಿ ಅರಿಶಿನವನ್ನು ಕೊಂಡರೆ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ತಕ್ಷಣವೇ ಪ್ರವೇಶಿಸುತ್ತಾಳೆ. ಆದ್ದರಿಂದ 5 ರೂಪಾಯಿಯ ಅರಿಶಿನದ ಪ್ಯಾಕೆಟ್ ನಿಮ್ಮ ಮನೆಯ ಐಶ್ವರ್ಯವನ್ನು ದುಪ್ಪಟ್ಟು ಮಾಡುತ್ತದೆ. ಈ ದಿನ ಅರಿಶಿನವನ್ನು ಖರೀದಿಸಿ ನಿಮ್ಮ ಪೂಜಾ ಕೋಣೆಯಲ್ಲಿಟ್ಟು ವಿಷ್ಣುಮೂರ್ತಿ ಮತ್ತು ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ ತಲತಲಾಂತರಗಳಿಗೂ ಮುಗಿಯದ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಈ ಗುರುಪುಷ್ಯಮಿ ನಕ್ಷತ್ರದಲ್ಲಿ ಹಳದಿ ಬಣ್ಣದಲ್ಲಿರುವ ಯಾವುದೇ ವಸ್ತುಗಳನ್ನು ಖರೀದಿಸಿದರೂ ಧನಪ್ರಾಪ್ತಿಯಾಗುತ್ತದೆ. ಸಾಕ್ಷಾತ್ ಮಹಾಲಕ್ಷ್ಮೀದೇವಿಯ ಜನ್ಮ ನಕ್ಷತ್ರವು ಪುಷ್ಯಮಿ ನಕ್ಷತ್ರವೇ ಆಗಿರುವುದರಿಂದ ಈ ದಿನದಂದು ಒಂದು ಸಣ್ಣ ಲಕ್ಷ್ಮೀದೇವಿಯ ವಿಗ್ರಹವನ್ನು ಅಥವಾ ಲಕ್ಷ್ಮೀದೇವಿ ಫೋಟೋವನ್ನು ನಿಮ್ಮ ಮನೆಗೆ ತಂದು ಪೂಜಾಕೋಣೆಯಲ್ಲಿ ಇಟ್ಟುಕೊಳ್ಳಿ. ಹಾಗೆಯೇ ವೆಂಕಟೇಶ್ವರ ಸ್ವಾಮಿಯ ಭಾವಚಿತ್ರವನ್ನು ತಂದರೂ ತುಂಬಾ ಒಳ್ಳೆಯದು. ಹಾಗೆಯೇ ಈ ಗುರುಪುಷ್ಯಮಿ ನಕ್ಷತ್ರದಲ್ಲಿ ಬೆಳಿಗ್ಗೆ ಸ್ನಾನ ಮಾಡುವಾಗ ನೀರಿನಲ್ಲಿ 1 ಚಿಟಿಕೆ ಅರಿಶಿನವನ್ನು ಹಾಕಿಕೊಂಡು ಸ್ನಾನ ಮಾಡಿದರೆ ನಿಮ್ಮ ಜಾತಕದಲ್ಲಿ ಅದೃಷ್ಟ ಹೆಚ್ಚಾಗುತ್ತದೆ. ಹಾಗೆಯೇ ಈ ಪುಷ್ಯಮಿ ನಕ್ಷತ್ರದಲ್ಲಿ ಪ್ರತಿಯೊಬ್ಬರೂ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು. ಮುಖ್ಯವಾಗಿ ಓದುವ ವಿದ್ಯಾರ್ಥಿಗಳು ಪುಸ್ತಕಗಳನ್ನು ಅಥವಾ ಪೆನ್ನುಗಳನ್ನು ಖರೀದಿಸಿದರೆ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯುತ್ತಾರೆ. ಮನೆಯ ಹೊಸ್ತಿಲನ್ನು ಮಹಾಲಕ್ಷ್ಮಿಯ ಸ್ವರೂಪವೆಂದು ಭಾವಿಸಲಾಗುತ್ತದೆ. ಆದ್ದರಿಂದ ಈ ಗುರುವಾರದಂದು ಬೇರೇನೂ ಮಾಡದಿದ್ದರೂ ಮನೆಯ ಹೊಸ್ತಿಲಿಗೆ ಅರಿಶಿನವನ್ನು ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಟ್ಟರೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮೀದೇವಿ ತಾಂಡವಾಡುತ್ತಾಳೆ. ಮನೆಯ ಹೊಸ್ತಿಲ ಹೊರಗಡೆ ಅಥವಾ ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಅರಿಶಿನದಿಂದ ಸ್ವಸ್ತಿಕ ಗುರುತನ್ನು ಹಾಕಿ. ಈ ಗುರುಪುಷ್ಯಮಿ ಯೋಗದಲ್ಲಿ ಮನೆಯ ಹೊರಗಡೆ ಸ್ವಸ್ತಿಕ ಗುರುತನ್ನು ಹಾಕಿದರೆ ನಿಮ್ಮ ಇಡೀ ಕುಟುಂಬಕ್ಕೆ ಅಖಂಡ ರಾಜಯೋಗ ಒದಗಿ ಬರುತ್ತದೆ. ಈ ಗುರುಪುಷ್ಯಮಿ ನಕ್ಷತ್ರದಲ್ಲಿ ಮಾಡುವ ಪೂಜೆಗಳಿಗೆ ಅಕ್ಷಯ ಪುಣ್ಯದ ಫಲ ಲಭಿಸುತ್ತದೆ. ಆದ್ದರಿಂದ ಈ ಗುರುವಾರದಂದು ತಪ್ಪದೇ ಲಕ್ಷ್ಮೀದೇವಿ ಮತ್ತು ವಿಷ್ಣುಮೂರ್ತಿಯನ್ನು ಪೂಜಿಸಿ ದುಪ್ಪಟ್ಟು ಪುಣ್ಯ ಫಲವನ್ನು ಪಡೆದುಕೊಳ್ಳಿ. ನಮ್ಮ ಹಿಂದೂ ಧರ್ಮದಲ್ಲಿ ದೀಪಾರಾಧನೆಗೆ ಅತ್ಯಂತ ವಿಶಿಷ್ಟವಾದ ಸ್ಥಾನವಿದೆ. ಈ ಗುರುಪುಷ್ಯಮಿ ಯೋಗದಲ್ಲಿ ಯಾರು ದೀಪಾರಾಧನೆ ಮಾಡುತ್ತಾರೋ ಅಂತಹ ಮನೆ ತಲತಲಾಂತರಗಳ ಕಾಲ ಅಷ್ಟೈಶ್ವರ್ಯಗಳೊಂದಿಗೆ, ಆಯುಷ್ಯ ಮತ್ತು ಆರೋಗ್ಯಗಳೊಂದಿಗೆ ಸಮೃದ್ಧವಾಗಿ ಬೆಳಗುತ್ತದೆ. ಆದ್ದರಿಂದ ಅತ್ಯಂತ ಅಪರೂಪವಾಗಿ ಬರುವ ಈ ಗುರುಪುಷ್ಯಮಿ ಯೋಗದಲ್ಲಿ ಪ್ರತಿಯೊಬ್ಬರೂ ಮನೆಯಲ್ಲಿ ದೀಪಾರಾಧನೆ ಮಾಡಿಕೊಳ್ಳಿ. ಲಕ್ಷ್ಮೀದೇವಿ ಮತ್ತು ವಿಷ್ಣುಮೂರ್ತಿಯನ್ನು ಹಳದಿ ಬಣ್ಣದ ಶೇವಂತಿಗೆ ಹೂವುಗಳಿಂದ ಅಲಂಕರಿಸಿ ಹಸುವಿನ ತುಪ್ಪದಿಂದ 2 ದೀಪಗಳನ್ನು ಹಚ್ಚಿ ಪೂಜೆಯಲ್ಲಿ ಸ್ವಾಮಿಗೆ ನೈವೇದ್ಯವಾಗಿ ಪುಳಿಯೋಗರೆಯನ್ನು ಅಥವಾ ಚಿತ್ರಾನ್ನ ಅರ್ಪಿಸಬೇಕು. ಆದರೆ ವಿಪರೀತ ಸಾಲದ ಬಾಧೆಯಿಂದ ತೊಂದರೆ ಅನುಭವಿಸುತ್ತಿರುವವರು ಇಪ್ಪೆ ಎಣ್ಣೆಯಿಂದ ದೀಪಾರಾಧನೆ ಮಾಡಿ. ನಿಮ್ಮ ಸಾಲಗಳೆಲ್ಲವೂ ಬೇಗನೆ ತೀರಿಹೋಗುತ್ತವೆ. ಹೀಗೆ ಲಕ್ಷ್ಮೀ ನಾರಾಯಣರನ್ನು ಪೂಜಿಸುತ್ತಾ ಹೋ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿ.
ಹೀಗೆ ಮನೆಯಲ್ಲಿ ಪೂಜೆ ಮಾಡುವಾಗ ಲಕ್ಷ್ಮೀದೇವಿಯ ಫೋಟೋದ ಮುಂದೆ 2 ಏಲಕ್ಕಿಗಳನ್ನು ಇಟ್ಟು, ಪೂಜೆ ಮುಗಿದ ನಂತರ ಈ ಏಲಕ್ಕಿಗಳನ್ನು ತೆಗೆದು ನಿಮ್ಮ ಪರ್ಸ್ನಲ್ಲಿ ಅಥವಾ ನಿಮ್ಮ ಬೀರುನಲ್ಲಿ ಇಟ್ಟುಕೊಳ್ಳಿ. ಇದರಿಂದ ಅನಗತ್ಯ ಖರ್ಚುಗಳು ಮತ್ತು ಹಣದ ಕಷ್ಟಗಳೆಲ್ಲವೂ ದೂರವಾಗಿ ನಿಮ್ಮ ಮನೆಯೆಲ್ಲ ಕನಕ ವರ್ಷ ಸುರಿಯುತ್ತದೆ. ಹಾಗೆಯೇ ತೀವ್ರವಾದ ಸಾಲದ ಬಾಧೆಗಳಿಂದ ಬೇಗನೆ ಮುಕ್ತಿ ಪಡೆಯಬೇಕಾದರೆ ಒಂದು ದಾರಕ್ಕೆ 11 ಏಲಕ್ಕಿಗಳನ್ನು ಪೋಣಿಸಿ ಆ ಏಲಕ್ಕಿ ಮಾಲೆಯನ್ನು ಲಕ್ಷ್ಮೀದೇವಿಯ ಪಟಕ್ಕೆ ಹಾಕಿ ನಮಸ್ಕಾರ ಮಾಡಿಕೊಳ್ಳಿ. ಅನಿರೀಕ್ಷಿತವಾಗಿ ನಿಮ್ಮ ಸಾಲಗಳೆಲ್ಲವೂ ತಕ್ಷಣವೇ ತೀರಿಹೋಗುತ್ತವೆ. ಹಾಗೆಯೇ ಈ ದಿನದಂದು ಹಳದಿ ಬಣ್ಣದ ವಸ್ತ್ರಗಳನ್ನು ಖರೀದಿಸಿದರೆ ತುಂಬಾ ಒಳ್ಳೆಯದು. ಹಳದಿ ಬಣ್ಣದ ವಸ್ತ್ರಗಳನ್ನು ಪೂಜೆಯಲ್ಲಿ ದೇವರ ಬಳಿ ಇಟ್ಟು ಆನಂತರ ಅವುಗಳನ್ನು ಧರಿಸಿದರೆ ನಿಮ್ಮ ಜಾತಕದಲ್ಲಿ ಗುರುಬಲ ಹೆಚ್ಚಾಗಿ ಧನಯೋಗ ಒದಗಿ ಬರುತ್ತದೆ. ವಾಸ್ತು ಪ್ರಕಾರ ಪೊರಕೆಯನ್ನು ಲಕ್ಷ್ಮೀದೇವಿಯ ಸಂಕೇತವೆಂದು ಭಾವಿಸಲಾಗುತ್ತದೆ. ಆದ್ದರಿಂದ ಈ ಪುಷ್ಯಮಿ ನಕ್ಷತ್ರದಲ್ಲಿ ಹೊಸ ಪೊರಕೆಯನ್ನು ಖರೀದಿಸಿ ಶನಿವಾರದಿಂದ ಬಳಸಲು ಪ್ರಾರಂಭಿಸಿದರೆ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯವೆಲ್ಲವೂ ತಕ್ಷಣವೇ ತೊಲಗಿ ಹೋಗುತ್ತದೆ. ಹಾಗೆಯೇ ಈ ಪುಷ್ಯಮಿ ನಕ್ಷತ್ರದಲ್ಲಿ ಹೊಸ ತಾಮ್ರದ ವಸ್ತುಗಳನ್ನು ಅಥವಾ ಹಿತ್ತಾಳೆಯ ವಸ್ತುಗಳನ್ನು ಖರೀದಿಸಿದರೆ ಅನ್ನಪೂರ್ಣೇಶ್ವರಿ ದೇವಿಯ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಧನಧಾನ್ಯಗಳಿಗೆ ಕೊರತೆ ಇರುವುದಿಲ್ಲ. ಹಾಗೆಯೇ ಈ ಗುರುಪುಷ್ಯಮಿ ದಿನದಂದು ಮುಂಜಾನೆಯೇ ಮಹಿಳೆಯರು ತಲೆಸ್ನಾನ ಮಾಡಿ ತುಳಸಿ ಗಿಡದ ಬುಡಕ್ಕೆ ಸ್ವಲ್ಪ ಹಸಿ ಹಾಲು ಬೆರೆಸಿದ ನೀರನ್ನು ಅರ್ಪಿಸಿ ತುಳಸಿ ಕಟ್ಟೆಯ ಬಳಿ ತುಪ್ಪದ ದೀಪವನ್ನು ಹಚ್ಚಿ, ಇದರಿಂದ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯ ದೂರವಾಗಿ ಲಕ್ಷ್ಮೀದೇವಿ ಸ್ಥಿರವಾಗಿ ನೆಲೆಸುತ್ತಾಳೆ. ಹಾಗೆಯೇ ಮಹಿಳೆಯರೆಲ್ಲರೂ ಈ ಗುರುಪುಷ್ಯಮಿ ಯೋಗದಲ್ಲಿ ಒಂದು ಬಿಳಿ ಬಣ್ಣದ ದಾರಕ್ಕೆ ಅರಿಶಿನವನ್ನು ಹಚ್ಚಿ ಆ ಅರಿಶಿನ ದಾರವನ್ನು ತುಳಸಿ ಕೊಂಬೆಗೆ ಕಟ್ಟಿ, ಹೀಗೆ ಮಾಡಿದರೆ ವಿವಾಹವಾಗದವರಿಗೆ ವಿವಾಹ ಯೋಗ, ಹಾಗೆಯೇ ವಿವಾಹವಾದ ಸ್ತ್ರೀಯರಿಗೆ ದೀರ್ಘ ಸುಮಂಗಲಿ ಯೋಗ ಉಂಟಾಗುತ್ತದೆ. ಹಾಗೆಯೇ ಈ ದಿನದಂದು ಬೇರೇನೂ ಮಾಡದಿದ್ದರೂ ನಿಮ್ಮ ಇಡೀ ಮನೆಯಲ್ಲಿ ಕರ್ಪೂರದ ಧೂಪವನ್ನು ಹಾಕಿ ಕರ್ಪೂರದ ಮೇಲೆ 2 ಏಲಕ್ಕಿಗಳನ್ನು ಇಟ್ಟು ಇಡೀ ಮನೆಗೆ ಧೂಪವನ್ನು ಹಾಕಿದರೆ ನಿಮ್ಮ ಮನೆಗೆ ತಗುಲಿರುವ ನರದೃಷ್ಟಿ ದೋಷಗಳೆಲ್ಲವೂ ತಕ್ಷಣವೇ ದೂರವಾಗಿ ನಿಮ್ಮ ಕುಟುಂಬದಲ್ಲಿ ಸುಖ ಸಂತೋಷಗಳು ಆರಂಭವಾಗುತ್ತವೆ. ನಿಮ್ಮ ಅಡುಗೆ ಮನೆಯಲ್ಲಿರುವ ಹಳೆಯ ಉಪ್ಪಿನ ಡಬ್ಬವನ್ನು ತೆಗೆದುಹಾಕಿ ಈ ಪವಿತ್ರವಾದ ದಿನದಂದು ಹೊಸ ಗಾಜಿನ ಪಾತ್ರೆಯನ್ನು ಖರೀದಿಸಿ ಅದರಲ್ಲಿ ಪೂರ್ತಿಯಾಗಿ ಕಲ್ಲುಪ್ಪನ್ನು ತುಂಬಿಸಿ ಇಡಿ. ನಿಮ್ಮ ಮನೆಗೆ ಕನಕ ಯೋಗ ಒದಗಿ ಬರುತ್ತದೆ. ಹಾಗೆಯೇ ಈ ದಿನದಂದು ತಪ್ಪದೇ ಒಂದು ಹಳದಿ ಬಣ್ಣದ ವಸ್ತ್ರದಲ್ಲಿ 5 ಅರಿಶಿನದ ಕೊಂಬುಗಳನ್ನು ಮೂಟೆ ಕಟ್ಟಿ ನಿಮ್ಮ ಬೀರುನಲ್ಲಿ ಇಟ್ಟುಕೊಳ್ಳಿ. ಇನ್ನು ನಿಮ್ಮ ಮನೆಗೆ ಹಣ ಹರಿದು ಬರಲು ಪ್ರಾರಂಭವಾಗುತ್ತದೆ. ಹಾಗೆಯೇ ಈ ದಿನದಂದು ತಪ್ಪದೇ ನಿಮ್ಮ ಇಡೀ ಮನೆಯನ್ನು ಉಪ್ಪಿನ ನೀರಿನಿಂದ ಸ್ವಚ್ಛಗೊಳಿಸಿ ಒರೆಸಿ. ಮನೆಗಿರುವ ವಾಸ್ತು ದೋಷಗಳೆಲ್ಲವೂ ದೂರವಾಗುತ್ತವೆ. ಈ ಗುರುಪುಷ್ಯಮಿ ನಕ್ಷತ್ರದಲ್ಲಿ ಮರೆತೂ ಕೂಡ ಯಾರಿಗೂ ಉಪ್ಪನ್ನು ಕೊಡಬಾರದು. ಈ ದಿನ ಯಾರಿಗಾದರೂ ಉಪ್ಪನ್ನು ದಾನ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಸಂಪತ್ತೆಲ್ಲವೂ ಇತರರ ಪಾಲಾಗುತ್ತದೆ. ಈ ಗುರುಪುಷ್ಯಮಿ ನಕ್ಷತ್ರವು ಪ್ರತಿಯೊಂದು ಶುಭ ಕಾರ್ಯಕ್ಕೂ ಅತ್ಯಂತ ಶ್ರೇಷ್ಠವಾದುದು. ಆದರೆ ವಿವಾಹಗಳಿಗೆ ಮತ್ತು ನಿಶ್ಚಿತಾರ್ಥಗಳಿಗೆ ಮಾತ್ರ ಈ ನಕ್ಷತ್ರ ಒಳ್ಳೆಯದಲ್ಲ. ಹಾಗೆಯೇ ಈ ಗುರುಪುಷ್ಯಮಿ ದಿನದಂದು ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಬಾರದು, ತೊಳೆಯಬಾರದು. ಹಾಗೆಯೇ ಸಾಯಂಕಾಲದ ಸಮಯದಲ್ಲಿ ಮನೆಯಲ್ಲಿರುವ ಕಸವನ್ನು ಹೊರಗೆ ಹಾಕಬಾರದು. ಇನ್ನು ಯಾರು ಹೊಸದಾಗಿ ವಾಹನಗಳನ್ನು ಖರೀದಿಸಬೇಕೆಂದುಕೊಂಡಿದ್ದಾರೋ ಅಂಥವರು ಈ ಗುರುಪುಷ್ಯಮಿ ನಕ್ಷತ್ರದಲ್ಲಿ ವಾಹನಗಳನ್ನು ಖರೀದಿಸಿದರೆ ತುಂಬಾ ಒಳ್ಳೆಯದು. ಈ ಅದ್ಭುತವಾದ ಪುಷ್ಯಮಿ ನಕ್ಷತ್ರದಲ್ಲಿ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ನೀರು ತುಂಬಿದ ತಾಮ್ರದ ಕಳಶವನ್ನು ಇಟ್ಟು ಅದರಲ್ಲಿ 1 ರೂಪಾಯಿಯ ನಾಣ್ಯ ಮತ್ತು 1 ಚಿಟಿಕೆ ಅರಿಶಿನವನ್ನು ಹಾಕಿ. ಇದರಿಂದ ನಿಮ್ಮ ಮನೆಯ ಧನ ಪ್ರವಾಹವು ವಿಪರೀತವಾಗಿ ಹೆಚ್ಚಾಗುತ್ತದೆ. ಇನ್ನು ನಮ್ಮಲ್ಲಿ ಸಾಲದಷ್ಟು ಮಹಿಳೆಯರಿಗೆ ಚಿನ್ನ ಖರೀದಿಸಬೇಕೆಂಬ ಆಸೆ ಇರುತ್ತದೆ. ಆದರೆ ಚಿನ್ನ ಕೊಳ್ಳಲಾಗದ ಪರಿಸ್ಥಿತಿಯಲ್ಲಿ ಇರುತ್ತಾರೆ. ಅಂಥವರು ಈ ಗುರುಪುಷ್ಯಮಿ ನಕ್ಷತ್ರದಲ್ಲಿ ಸ್ವರ್ಣ ಗಣಪತಿ ಮಂತ್ರವನ್ನು ಜಪಿಸಿದರೆ ಕನಕ ಯೋಗ ಸಿದ್ಧಿಸಿ ಪದೇ ಪದೇ ಚಿನ್ನ ಖರೀದಿಸುವ ಅದೃಷ್ಟ ಉಂಟಾಗುತ್ತದೆ. ಆ ಸ್ವರ್ಣ ಗಣಪತಿ ಮಂತ್ರ ಏನೆಂದರೆ, ಓಂ ನಮೋ ಹೇರಂಬ ಮದಮೋದ ಹಸ್ತಿಮುಖಾಯ ಮಮ ಸ್ವರ್ಣ ಪ್ರಾಪ್ತಿಂ ಕುರು ಕುರು ಸ್ವಾಹ. ಈ ಸ್ವರ್ಣ ಗಣಪತಿ ಮಂತ್ರವನ್ನು 21 ಬಾರಿ ಪಠಿಸಿ ಗಣಪತಿಗೆ ನಮಸ್ಕಾರ ಮಾಡಿಕೊಳ್ಳಿ. ಹಾಗೆಯೇ ಒಂದು ಹಳದಿ ಬಣ್ಣದ ವಸ್ತ್ರದಲ್ಲಿ 1 ಹಿಡಿ ನವಧಾನ್ಯಗಳು ಮತ್ತು 1 ತಾಮ್ರದ ನಾಣ್ಯವನ್ನು ಒಟ್ಟಿಗೆ ಮೂಟೆ ಕಟ್ಟಿ ನಿಮ್ಮ ಮನೆಯ ಸಿಂಹದ್ವಾರ, ಮುಖ್ಯ ಬಾಗಿಲು, ಒಳಗಿನ ಬದಿಯಲ್ಲಿ ನೇತು ಹಾಕಿ. ಇದರಿಂದ ನಿಮ್ಮ ಮನೆಯಲ್ಲಿ ಹಣ ಮತ್ತು ಆಹಾರಕ್ಕೆ ಕೊರತೆ ಉಂಟಾಗುವುದಿಲ್ಲ. ಈ ಗುರುಪುಷ್ಯಮಿ ನಕ್ಷತ್ರದಲ್ಲಿ ಅದೆಷ್ಟೋ ಅಮೃತ ಗಳಿಗೆಗಳು ಇರುತ್ತವೆ.
ಆದ್ದರಿಂದ ಈ ದಿನದಂದು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಿದರೂ ತುಂಬಾ ಒಳ್ಳೆಯದು. ಈ ದಿನ ಹೊಸದಾಗಿ ವ್ಯಾಪಾರವನ್ನು ಆರಂಭಿಸಿದರೆ ವ್ಯಾಪಾರದಲ್ಲಿ ಲಾಭಗಳು ಹೆಚ್ಚಾಗುತ್ತವೆ. ಹಾಗೆಯೇ ಈ ದಿನದಂದು ಗೃಹಪ್ರವೇಶ ಮಾಡಿದರೆ ಶಾಶ್ವತವಾದ ಐಶ್ವರ್ಯ ನಿಮ್ಮ ಮನೆಗೆ ಬಂದು ಸೇರುತ್ತದೆ. ನಮ್ಮಲ್ಲಿ ಅನೇಕರು ತಮ್ಮ ಜಾತಕದ ಪ್ರಕಾರ ಕೈಗೆ ನವರತ್ನಗಳನ್ನು ಧರಿಸುತ್ತಾರೆ. ಆದರೆ ಈ ಪುಷ್ಯಮಿ ನಕ್ಷತ್ರದಲ್ಲಿ ನಿಮ್ಮ ಜಾತಕಕ್ಕೆ ಹೊಂದುವ ನವರತ್ನಗಳನ್ನು ಅಥವಾ ಮುತ್ತುಗಳನ್ನು ಧರಿಸಿದರೆ ಗ್ರಹ ದೋಷಗಳ ತೀವ್ರತೆ ಕಡಿಮೆಯಾಗುತ್ತದೆ. ಈ ಪವಿತ್ರವಾದ ದಿನದಂದು ಕೂದಲು ಕತ್ತರಿಸುವುದು, ಉಗುರು ಕತ್ತರಿಸುವುದು ಮಾಡಬಾರದು. ಈ ಗುರುಪುಷ್ಯಮಿ ನಕ್ಷತ್ರದಲ್ಲಿ ಇಂತಹ ಅದ್ಭುತವಾದ ಪರಿಹಾರಗಳನ್ನು ಪಾಲಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದುಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.